ವಿವಾಹ. ಹೇಳಿ, ನಿಮ್ಮ ಸಿಸ್ಟರ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅದನ್ನ ಹೇಳೋದಕ್ಕೆ ನಿಮಗೆ ಫೋನ್ ಮಾಡಿದ್ದು. ಓಹ್, ಸಾಕ್ಷಿ ಮನೆಗೆ ಬಂದ್ರಾ? ಮನೆಗೆ ಬಂದ್ಲು. ಇಷ್ಟೊತ್ತು ಮನೆ ಬರ್ದಿರೋದಕ್ಕೆ ಏನು ಕಾರಣ, ನಿಮ್ಮ ಗೆಸ್ಟ್ ಹೌಸಲ್ಲಿ ಏನು ನಡೀತು ಎಲ್ಲ ಹೇಳಿದ್ಲು. ಸಾಕ್ಷಿ ಎಲ್ಲ ಹೇಳ್ಬಿಟ್ಲಾ? ಅದ್ರ ಬಗ್ಗೆ ಮಾತಾಡೋದಕ್ಕೆ ಈಗಲೇ ನಾನು ನಿಮ್ಮ ಗೆಸ್ಟ್ ಹೌಸ್ ಹತ್ರ ಬರ್ತಿದ್ದೀನಿ. ವಾಟ್, ನೀವು ಇಲ್ಲಿಗೆ ಬರ್ತಾ ಇದ್ದೀರಾ? ಯಾಕೆ ಯಾಕೆ? ಸಾಕ್ಷಿಗೆ ಹೀಗೆಲ್ಲ ಆಗೋದಕ್ಕೆ ನೀವೇ ತಾನೇ ಕಾರಣ. ನಾನೇನು ಮಾಡಿದೆ? ಅದನ್ನ ನೀವು ಹೇಳಬೇಕು, ಸಾಕ್ಷಿಗೆ ಏನು ಮಾಡಿದ್ರಿ ಅಂತ. ನೀವೇನು ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗದೆ ಇರೋ ಥರ ನಾಟಕ ಮಾಡಬೇಡ ರಂಜಿತ್. ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ನಿಜ ಹೇಳು, ಸಾಕ್ಷಿ ಇನ್ನು ಮನೆ ವಾಪಸ್ ಬರ್ದಿರೋದಕ್ಕೆ ನೀನೇ ತಾನೇ ಕಾರಣ. ಸಾರಿ ಅವರೇ, ನಿಮ್ಮ ಅಕ್ಕ ಇನ್ನೂ ಮನೆಗೆ ಬಂದಿಲ್ಲ ಅನ್ನೋ ಟೆನ್ಷನ್ಗೆ ನೀವು ಏನೇನೋ ಮಾತಾಡ್ತಾ ಇದ್ದೀರಾ ಅನ್ಸುತ್ತೆ. ಅಂದರೆ ಸಾಕ್ಷಿ ನಾಪತ್ತೆ ಹಿಂದೆ ನಿಮ್ಮ ಕೈವಾಡ ಏನೂ ಇಲ್ವಾ? ಏನಾರಿ ಅವರೇ ಹೀಗೆ ಮಾತಾಡ್ತಾ ಇದ್ದೀರಾ? ನನಗೆ ಸಾಕ್ಷಿ ಅವರು ತುಂಬ ಒಳ್ಳೆ ಫ್ರೆಂಡ್ ಆಗಿದ್ರು. ನಾನು ಯಾಕೆ ಅವ್ರಿಗೆ ತೊಂದರೆ ಮಾಡಲಿ? ಮತ್ತೆ ಶುರುವಲ್ಲಿ ನಾನು ನಿಮ್ಮನ್ನ ಬ್ಲೇಮ್ ಮಾಡಿದಾಗ ನಿಮ್ಮ ತಪ್ಪಿಲ್ದೇ ಇದ್ರು ಯಾಕೆ ಹೆದರ್ಕೊಂಡ್ರಿ? ನೋಡಿ ಆರ್ಯ ಅವರೇ, ಅವತ್ತು ಅಷ್ಟೇ ನಮ್ಮ ಸ್ಕೂಲಿಗೆ ಬಂದು ನನ್ನ ಮತ್ತು ಆರ್ತಿ ಟೀಚರ್ ಮೇಲೆ ಕೂಗಾಡಿ ಹೋದ್ರಿ. ಬಟ್ ಆಮೇಲೆ ಗೊತ್ತಾಯ್ತು ನಿಮಗೆ ಅವ್ರದ್ದು ಏನೂ ತಪ್ಪಿಲ್ಲ, ನಂದು ಏನೂ ತಪ್ಪಿಲ್ಲ ಅಂತ. ಇವಾಗಲೂ ನೀವು ಅದೇ ಥರ ಮಿಸ್ಟೇಕ್ ಮಾಡ್ಕೋತಾ ಇದ್ದೀರಾ ಅನಿಸುತ್ತೆ. ಇರ್ಬೋದು, ಆದರೆ ಯಾಕೋ ನಿಮ್ಮ ಮಾತು ಮೇಲೆ ನಂಬಿಕೆ ಬರ್ತಿಲ್ಲ ರಂಜಿತ್. ನೋಡಿ, ಸಾಕ್ಷಿಯವರು ನನಗೆ ತುಂಬ ಒಳ್ಳೆ ಫ್ರೆಂಡ್ ಆಗಿದ್ರು. ಆರ್ತಿಯವರು ಸಾಕ್ಷಿನ ಮದುವೆ ಆಗ್ತೀರಾ ಅಂತ ಕೇಳಿದಾಗ ನಾನು ಎಸ್ ಅಂತ ಹೇಳಿದ್ದೆ. ನಾನು ಸಾಕ್ಷಿನ ತುಂಬ ಇಷ್ಟಪಟ್ಟಿದ್ದೆ. ಸಾಕ್ಷಿನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ್ಮೇಲೆ ನಾನು ಯಾಕೆ ಅವ್ರಿಗೆ ತೊಂದರೆ ಮಾಡಲಿ? ಅದರಿಂದ ನನಗೇನು ಲಾಭ ಹೇಳಿ? ಲಾಭ ಅಲ್ಲ, ನಷ್ಟ. ಸಾಕ್ಷಿ ನಿಮ್ಮನ್ನ ಮದುವೆ ಆಗಲ್ಲ ಅನ್ನೋ ಸೈಡ್ಗೆ ನೀವೇನಾದರೂ ಮಾಡಿರ್ಬೋದಲ್ವಾ? ಆರ್ಯನ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನೋಡಿ, ನೀವು ತಿಳ್ಕೊಂಡಿರುವಷ್ಟು ಕೆಟ್ಟ ಮನುಷ್ಯ ನಾನಲ್ಲ. ನನಗೆ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಬೇಕಾದಷ್ಟು ಆಸ್ತಿದೆ ನನ್ನ ಹತ್ರ. ನಾನು ಬೇಕು ಅಂತಿದ್ರೆ ದೊಡ್ಡ ಫ್ಯಾಮಿಲಿ ಹುಡುಗಿನ ಮದುವೆ ಮಾಡ್ಕೋಬೋದಿತ್ತು. ಆದರೆ ಏನೋ ಸಾಕ್ಷಿಯವ್ರ ಸ್ವಭಾವ ತುಂಬ ಇಷ್ಟ ಆಗಿ ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ನೀವೇನೋ ಗೆಸ್ ಮಾಡಬೇಡಿ. ನೋಡಿ, ಸಾಕ್ಷಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ನನಗೂ ತುಂಬ ಟೆನ್ಷನ್ ಇದೆ. ನೀವು ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ, ಪ್ಲೀಸ್. ನಿನ್ನ ಮಾತು ಮೇಲೆ ನಂಬಿಕೆ ಬರ್ತಿಲ್ಲ ರಂಜಿತ್. ಸಾಕ್ಷಿ ಮನೆಗೆ ಬರಲಿ, ನಿನ್ನಿಂದನೇ ತೊಂದರೆ ಆಯಿತು ಅಂತ ಅನ್ನೋರು ಗೊತ್ತಾದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಖಂಡಿತ ಸುಮ್ಮನೆ ಇರಲ್ವಂತೆ. ಮೈ ಫುಟ್, ಏನ್ ಮಾಡ್ಕೋತೀಯ ಮಾಡ್ಕೊಳೋ, ಮಾಡ್ಕೊ, ನಾನು ನೋಡ್ತೀನಿ. ಇಡೀ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಒಳ್ಳೆ ಚಿಗುನೆ ತರ ಕಾಟ ಕೊಟ್ಟಿದ್ರಲ್ಲಪ್ಪ ನನಗೆ. ಇವಳು ಈ ಸಾಕ್ಷಿ ಬೇರೆ ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಇವ್ರು ಹೇಳ್ದಾಗೆ ಅವಳು ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅಣ್ಣ ತಮ್ಮದಿರು ಇಬ್ರು ಸೇರ್ಕೊಂಡು ಏನ್ ಮಾಡ್ತಾರೋ ಏನ್ ಕತೆನೋ ಅಂತ ಯೋಚನೆ ಮಾಡ್ತಿದ್ರೆ ನನ್ನ ತಲೆಯೆಲ್ಲ ಚುಟ್ಟಿಡೋಗ್ತಿದೆ. ಅದು ನನ್ನಿಂದ ತಪ್ಪು ಹೋಯ್ತು ಸಾಕ್ಷಿ. ಡ್ಯಾಡಿ, ಅಮ್ಮ, ಅರೆ ಡ್ಯಾಡಿ, ನಾನು ನಿಮಗೆ ಒಳ್ಳೆ ಮಗಳು ಆಗಲಿಲ್ಲ. ನಿಮ್ಮ ನಂಬಿಕೆ ನಾನು ಉಳಿಸ್ಕೊಳ್ಳಲಿಲ್ಲ. ಅದಕ್ಕೆ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಅಲ್ಬೇಡಮ್ಮ, ಸಮಾಧಾನ ಮಾಡ್ಕೋ. ಇವ್ರ ಕಡೆ ಯಾರು ಬಂದಿರೋ ಸಿಸ್ಟರ್? ಅಲ್ಲಿದ್ದಾರಲ್ಲ ಅವರೇ ಡಾಕ್ಟರ್. ಮುಗಿದ್ಮೇಲೆ ಡಿಸ್ಚಾರ್ಜ್ ಮಾಡ್ಬೋದಲ್ವಾ ಡಾಕ್ಟರ್? ಇಲ್ಲ ಇಲ್ಲ, ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ಅವ್ರು ಬಂದ ಮೇಲೆ ಇವ್ರ ಹತ್ರ ಸ್ಟೇಟ್ಮೆಂಟ್ ತೊಗೊಂಡು ಆಮೇಲೆ ಡಿಸ್ಚಾರ್ಜ್ ಮಾಡೋಣ. ಓಕೆ ಡಾಕ್ಟರ್. ಡಾಕ್ಟರ್ ಜಿ,
ಆ ಬೇಟಿ ಜೀವಕ್ಕೆ ಏನು ಅಪಾಯ ಇಲ್ಲ ತಾನೆ? ಏನೂ ಅಪಾಯ ಇಲ್ಲ, ಸ್ವಲ್ಪ ಬ್ಲಡ್ ಹೋಗಿರೋದ್ರಿಂದ ರೆಸ್ಟ್ ತೊಗೊಂಡ್ರೆ ಸರಿ ಹೋಗ್ತಾರೆ. ಅವ್ರ ಮನೆಗೆ ಇನ್ಫಾರ್ಮ್ ಮಾಡಿದ್ರಾ? ಅರೆ ಡಾಕ್ಟರ್ ಸಾಬ್, ಆ ಬೇಟಿ ಯಾರು ಮನೆದು ನಮಗೆ ಗೊತ್ತಿಲ್ಲ. ಹೌದಾ? ಹಲೋ ಡಾಕ್ಟರ್. ಹಲೋ, ನಾನು ಇನ್ಸ್ಪೆಕ್ಟರ್ ರವಿಕುಮಾರ್ ಅಂತ. ಆ ಪೇಷಂಟ್ ಕರ್ಕೊಂಬಂದು ಸೇರಿಸಿದ್ದೀವ್ರಿ. ಏನು ನಿಮ್ಮ ಹೆಸರು? ನಜೀರ್ ಸಾಬ್. ಎಲ್ಲಿ ಸಿಕ್ಕಿದ್ಲು ಆ ಹುಡುಗಿ ನಿಮಗೆ? ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳಿ. ಬನ್ನಿ ಸರ್, ಚಾಚಾ ಏನಾಯ್ತು? ನೀವು ಯಾರನ್ನ ಹಾಸ್ಪಿಟಲ್ ಸೇರಿಸಿದೆ ಅಂತ ಕೇಳಿ ತುಂಬ ಭಯ ಆಯಿತು. ಯಾರದು, ಹೇಗಿದ್ದಾರೆ? ನನಗೂ ಗೊತ್ತಿಲ್ಲ ಬೇಟಿ. ಇಲ್ಲಿ ಅವ್ರನ್ನ ವಾರ್ಡ್ನಾಗೆ ಹಾಕಿದ್ದಾರೆ. ಬಾ ತೋರಿಸ್ತೀನಿ. ಅರೆ ಇವರು ನಮ್ಮ ಇನ್ಸ್ಪೆಕ್ಟರ್ ಆರ್ಯ ಅವ್ರ ಅಕ್ಕ ಅಲ್ವಾ? ಸಾಕ್ಷಿ, ಸಾಕ್ಷಿ ಬೇಟಿ, ಇವ್ ನಿಮ್ಗೆ ಗೊತ್ತು? ಚಾಚಾ, ಇವಳ ಹೆಸರು ಸಾಕ್ಷಿ ಅಂತ, ಆದಿತ್ಯನ ತಂಗಿ. ಇವಳು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಆದಿತ್ಯ ಹುಡುಕ್ತಾ ಇದ್ದ. ಅರೆ ಅಲ್ಲ ಆರ್ಯ ಸರ್, ನಿಮ್ಗೊಂದು ಬ್ಯಾಡ್ ನ್ಯೂಸ್ ಇದೆ. ಸಾಕ್ಷಿ ಬಗ್ಗೆ ಏನಾದರೂ ಗೊತ್ತಾಯ್ತೇನು? ಇಲ್ಲ ಅಜ್ಜಿ, ಎಲ್ಲ ಕಡೆ ಹುಡುಕ್ಬಿಟ್ಟೆ, ಏನು ಗೊತ್ತಾಗಲಿಲ್ಲ. ನಿಮ್ಮ ಅಪ್ಪನ ಆಗ್ಲಿಂದ ದೇವ್ರ ಮುಂದೆ ಕೂತು ಅಂತಾನೆ ಇಲ್ಲ. ದೇವ್ರೆ, ಇದುವರೆಗೂ ನಾನು ನನಗೋಸ್ಕರ ಏನು ಕೇಳ್ಕೊಂಡಿಲ್ಲ. ಎಲ್ಲ ನನ್ನ ಮಕ್ಕಳಿಗೋಸ್ಕರ, ನನ್ನ ಮನೆಯವರಿಗೋಸ್ಕರ. ಸಾಕ್ಷಿಗೆ ನಾನು ಸ್ವಂತ ತಾಯಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ದೀನಿ. ಆದ್ರೆ ಅವಳ ಪ್ರೀತಿನ ಎಲ್ರಿಗೂ ಹಂಚ್ತಾ ತನ್ನ ಪ್ರೀತಿನ ತ್ಯಾಗ ಮಾಡಕ್ ಹೊರಟಿದ್ದಾಳೆ. ಅವಳು ಎಲ್ಲಿದ್ದಾಳು, ಹೇಗಿದ್ದಾಳು? ಆದಷ್ಟು ಬೇಗ ಅವಳನ್ನ ಸಿಗೋ ಮಾಡಿ. ಆಮೇಲೆ ಫೋನ್ ಮಾಡ್ತೀನಿ ಕಡೆ, ಸ್ವಲ್ಪ ಟೆನ್ಷನ್ ಇದ್ದೀನಿ. ಒಂದು ನಿಮಿಷ ಅದೇ, ನಾನು ಸಾಕ್ಷಿ ನೋಡಿದೆ. ಏನು? ಸಾಕ್ಷಿ ನೋಡ್ದ? ಏನು ಆದಿತ್ಯ? ಒಂದು ನಿಮಿಷ ಅಮ್ಮ, ಇನ್ನೇನು ನಿಮಿಷ. ಸರಿ, ನಾನು ಈಗಲೇ ಹೊರಟೆ. ನಡಿಯಮ್ಮ. ಏನಾಯ್ತು ಅದೇ? ಸಾಕ್ಷಿ ಕೈ ಇಟ್ಕೊಂಡು ಹಾಸ್ಪಿಟಲ್ ಇದ್ದಾಳಂತೆ. ಅಯ್ಯೋ ದೇವ್ರೆ, ಕೈಕೊಳ್ಳುವಂಥದ್ದು ಏನಾಯ್ತು ಅವಳಿಗೆ? ಮೊದಲು ಸೂರ್ಯನ ಫೋನ್ ಮಾಡ್ಲಿಕ್ಕೆ. ಅಮ್ಮ, ಅದೆಲ್ಲ ಆಮೇಲೆ ನೋಡು, ಹಾಸ್ಪಿಟಲ್ಗೆ ಹೋಗೋಣ ಬಾ ಫಸ್ಟು. ಹೌದಾ? ಯಾವ ಆಸ್ಪತ್ರೆ ರವಿಕುಮಾರ್? ತಕ್ಷಣ ಹೊರಟು ಬಂದ್ವಿ. ಬಟ್ ಒಂದು ರಿಕ್ವೆಸ್ಟ್, ಪ್ಲೀಸ್ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಲಾಂಚ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರ ಫ್ಯೂಚರ್ ಹಾಳಾಗುತ್ತೆ. ಸರಿ, ಬಾಯ್. ಏನಾಯ್ತು ಆರ್ಯ? ಡ್ಯಾಡ್, ಸಾಕ್ಷಿಗೆ ಏನಾಯ್ತು? ಸಾಕ್ಷಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ ಅಜ್ಜಿ. ವಾಟ್? ಎಲ್ಲಿದ್ದಾಳಂತ? ಯಾವ ಹಾಸ್ಪಿಟಲ್ ಇದ್ದಾಳಂತೆ? ಸಂಜೀವ್ನಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಳಂತೆ. ಆ ಏರಿಯಾ ಇನ್ಸ್ಪೆಕ್ಟರ್ ನನಗೆ ಫೋನ್ ಮಾಡಿದ್ರು. ಸರಿ ಸರಿ, ಹೋಗೋಣ. ಸರ್, ನಾನು ಬರ್ತೀನಿ. ನೀನು ಬರೋದು ಬೇಡ ಸರ್, ಪ್ಲೀಸ್. ಹೇಳ್ದಷ್ಟು ಮಾಡು. ಅಯ್ಯೋ, ರಂಜಿತ್ ಏನು ಮಾಡಿದ್ಲು ಏನೋ? ನನ್ನ ಹೆಸರು ಆಚೆ ಬರ್ದು. ಸಾಕ್ಷಿ ಬಗ್ಗೆ ಏನಾದರೂ ಗೊತ್ತಾಯ್ತೇನಾ? ಇಲ್ಲ ಬಾಸ್, ಇಷ್ಟು ದೊಡ್ಡ ಸಿಟಿಯಲ್ಲಿ ಸಾಕ್ಷಿ ಹುಡ್ಕೋದು ಒಂದೇ, ವರ್ಲ್ಡ್ ಮ್ಯಾಪಲ್ಲಿ ನಮ್ಮ ಹಳ್ಳಿ ಹುಡ್ಕೋದು ಒಂದೇ. ಅದು ಸಿಕ್ಕಲ್ಲ, ಇದು ಸಿಕ್ಕಲ್ಲ. ಮತ್ತೇನು ಟೈಮ್ ಪಾಸ್ ಮಾಡಕ್ಕೆ ನಿನ್ನ ಹೆಂಡತಿ ಅನ್ಕೊಂಡು ಫೋನ್ ಮಾಡಿದ್ದೆ ನನಗೆ? ಆಗಲ್ಲ ಬಾಸ್, ಇವತ್ತೇನೋ ತುಂಬ ಕೋಪ ಮಾಡ್ಕೊಂಡಿದ್ದೀರಾ. ಏಯ್, ಕೋಪ ಮಾಡ್ಕೊಳ್ದೆ ಇನ್ನೇನೋ ಮಾಡಲಿ? ತಿಂಗಳಿಗೆ 1 ಲಕ್ಷ ಸಂಬಳ ತಗೋತೀಯಾ? ಒಂದು ಚಿಕ್ಕ ಕೆಲಸ ಹೇಳಿದ್ರೆ ಮಾಡೋಕ್ಕಾಗಲ್ವಾ? ಕೋಪ ಮಾಡ್ಕೊಳ್ಬೇಡಿ ಬಾಸ್, ನನ್ನ ಹತ್ರ ಎಷ್ಟು ಜನ ಹುಡುಗರು ಇದ್ದಾರೋ ಅಷ್ಟು ಜನನ ಬಿಟ್ಟು ಎಲ್ಲ ಕಡೆ ಹುಡುಕ್ಸ್ತಾ ಇದ್ದೀನಿ. ಇದನ್ನ ಹೇಳಕ್ಕೆ ಫೋನ್ ಮಾಡಿದ್ಯಾ? ಇಡೋ ಫೋನು. ಸಾಕ್ಷಿ ವಿಷಯ ಗೊತ್ತಾದ್ರೆ ಮಾತ್ರ ಫೋನ್ ಮಾಡ್ಬೇಕು ನನಗೆ, ಇಲ್ಲ ಮಾಡಬೇಡ ನೀನು. ಬಾಸ್, ಒಂದು ನಿಮಿಷ. ಏನು ಗೋಗಳು? ಈ ವಿಷಯ ಕೇಳಿದ್ರೆ ನೀವು ಬೈತೀರಾ, ಆದರೂ ಕೇಳ್ತೀನಿ ಬಾಸ್. ಓ, ಏನೋ ನಿನ್ನ ಗೋಳು? ಬಾಸ್, ನನ್ನ ಹತ್ರ ನಿಜ ಹೇಳಿ ಬಾಸ್, ನಾನು ಯಾರಿಗೂ ಹೇಳಲ್ಲ. ಆ ಹುಡುಗಿಗೆ ರೇಪ್ ಗಿಫ್ಟ್ ಏನು ಮಾಡಿಲ್ಲ ತಾನೆ? ಏಯ್, ನಿಮ್ಗೆ ಯಾಕೋ ಅದೆಲ್ಲ? ಬಾಸ್, ಏನು ವಿಷಯ ನನ್ನ ಹತ್ರ ಹೇಳಿ.
ಆ ಮ್ಯಾಟ್ರನ್ನ ಯಾವ ಥರ ಡೀಲ್ ಮಾಡ್ಬೇಕಂತ ನಾನು ಹೇಳ್ತೀನಿ. ನೀವು ನನ್ನ ಹತ್ರ ಮುಚ್ಚಿಡ್ಬೋದು, ಆದರೆ ಆದಿತ್ಯನ ಹತ್ರ ಮುಚ್ಚಿಡೋಕ್ಕಾಗಲ್ಲ. ಏಯ್, ಈ ಟೈಮಲ್ಲಿ ಆನಂದ್ ಮಗನ ವಿಷಯ ಯಾಕೋ ಎತ್ತಾ ಇದೆ ನನ್ನ ಹತ್ರ? ಅವನ ವಿಷಯ ಮಾತಾಡೋಕೆ ನನಗೇನು ಇಷ್ಟನಾ ಬಾಸ್? ಅವ್ನು ಎದುರು ಬಂದು ನಿಂತ್ಕೊಂಡ್ರೆ ಮೈಯೆಲ್ಲ ನಡುಗುತ್ತೆ ಬಾಸ್. ಅವ್ನಿಗೆ ಯಾಕೋ ಬಿಲ್ಡಪ್ ಕೊಡ್ತಾ ಇದೆ ನನ್ನ ಹತ್ರ? ನಾವು ಬಿಲ್ಡಪ್ ಕೊಡೋದಲ್ಲ ಬಾಸ್, ಅವನಾಗೆ ಅವ್ನು ಬಿಲ್ಡಪ್ ತಗೊಳ್ತಾನೆ. ನೀವು ಆ ಹುಡುಗಿನ ಹುಡುಕ್ಸಿ ಅಂತ ಹೇಳಿದ್ರಿ, ನಾನು ರೂಮ್ಗೆ ಹೋಗ್ಬಿಟ್ಟು ನಮ್ಮ ಹುಡುಗರಿಗೆಲ್ಲ ಫೋನ್ ಮಾಡ್ತಾ ಇದ್ದೆ. ಫೋನ್ ಮಾಡಿ ಹಿಂಗೆ ತಿರುಗ್ತೀನೋ, ಹಿಂದ್ಗಡೆನೆ ಆದಿತ್ಯ ನಿಂತಿದ್ದಾನೆ. ಡೈರೆಕ್ಟಾಗೆ ಸಾಕ್ಷಿ ಎಲ್ಲ ಅಂತ ಕೇಳ್ದ, ನನ್ನ ಜೀವ ಎಲ್ಲ ಬೈಕ್ ಬಂದ್ಬಿಡ್ತು ಬಾಸ್. ಹೌದಾ? ಇರೋ ವಿಷಯ ಹೇಳಿ ಅವ್ನ ಕಾಲಿಗೆ ಬಿದ್ದು ಊರೇ ಬಿಟ್ಟು ಓಡೋಗ್ಬಿಡ, ನಾನು ಟೆನ್ಷನ್ ಆಗಿತ್ತು ಬಾಸ್. ನಿನ್ ಜನ್ಮಕ್ಕೆ ನಾನು ದೊಡ್ಡ ಪಂಟ್ರು ಅಷ್ಟಿಲ್ ಮಾಡಿದೀನಿ ಇಷ್ಟಿಲ್ ಮಾಡಿದೀನಿ ಅಂತ ಬಡ್ಕೋತಾ ಇರ್ತೀಯಾ? ಯಾವ್ದೋ ಬಚ್ಚ ಹುಡುಗನ್ ಹೆದರ್ಕೊಂಡು ಊರ್ ಬಿಡ್ತೀನಿ ಅಂತ ಹೇಳ್ತಾ ಇದೀಯಾ? ನಿಂಗೆ ನಾಚಿಕೆ ಆಗಲ್ವೇನೋ? ನಾಚಿಕೆ ಆಗುತ್ತೆ ಬಾಸ್. ಅವ್ನು ನೋಡಕ್ಕೆ ಬಚ್ಚ ಥರ ಇದ್ದಾನೆ. ಅವ್ನ ಕೋಪ ಬಂದು ನಿಂತ್ರೆ ಯಾರ ಕೈಯಲ್ಲೂ ಬಚಾವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬಾಸ್ ಹೇಳ್ತಾ ಇರೋದು, ಆ ಆದಿತ್ಯ ಸರಿಯಿಲ್ಲ. ಆ ಸಾಕ್ಷಿ ಜೊತೆ ಏನನ್ನ ಆ ಥರ ನಡ್ಕೊಂಡಿದ್ರೆ ನಿಮ್ಗೆ ಬೇಜಾನ್ ಗಾಚಾರ ಕಾದಿದೆ. ಈ ವಿಷಯ ಆದಿತ್ಯನ ಗೊತ್ತಿಲ್ಲ. ಗೊತ್ತಾದ್ರೆ ನಿಮ್ಗೆ ಏನು ಮಾಡ್ತಾನೋ ಗೊತ್ತಿಲ್ಲ. ಅವನ ಕೋಪ ಬಂದರೆ ನಿಮ್ಗೆ ಸುಸ್ತಾಗೋ ಗಂಟ ಹೊಡಿತಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ವೇಳೆ ಸಾಕ್ಷಿ ಜೊತೆ ಏನನ್ನ ಆ ಥರ ನಡ್ಕೊಂಡಿದ್ರೆ ಈಗಲೇ ಊರು ಬಿಟ್ಟು ಎಸ್ಕೇಪ್ ಆಗ್ಬಿಡಿ. ಈ ರಂಜಿತ್ ಮನ್ಸ್ ಮಾಡಿದ್ರೆ ಅವನಲ್ಲ, ಅವ್ರ ಅಪ್ಪ ಬಂದ್ರು ಮೂಟೆ ಕಟ್ಟದೆ. ನೀನು ಮುಚ್ಕೊಂಡು ಸಾಕ್ಷಿ ವಿಷಯಕ್ಕೆ ಮಾತ್ರ ನಂಗೆ ಫೋನ್ ಮಾಡಬೇಕು. ಅದನ್ನ ಬಿಟ್ಟು ಆರ್ಯ ಸೂರ್ಯ ನಕ್ಷತ್ರ ಚಂದ್ರ ಅನ್ಕೊಂಡು ಬದನೆ ಮಾಡಕ್ಕೆ ಫೋನ್ ಮಾಡಿದ್ಯೋ, ಅವ್ರ ಜೊತೆ ನಿಂದು ಮೂಟೆ ಕಟ್ತೀನಿ ನಾನು. ಒಳ್ಳೆ ಲೂಸ್ ಮುಂಡೆ ಮಗನ ಸವಾಸ ಆಯ್ತಲ್ಲ. ಮಗ ನನ್ನ ಹತ್ರನೇ ಅವರು ಬಿಲ್ಡಪ್ ಕೊಡ್ತಾನೆ. ಯಾಕೆ ಬದುಕಿಸಿದ್ರೆ ಅಲ್ಲೇ ಸಾಯೋದಕ್ಕೆ ಬಿಡಬೇಕಿತ್ತು. ಅರೆ ಬೇಟಿ, ಹಾಗೆಲ್ಲ ಹೇಳ್ಬಾರ್ದು ಬೇಟಿ. ನೀನಿನ್ನು ಚಿಕ್ಕ ಹುಡುಗಿ ಇದ್ದೀಯಲ್ಲ. ಸಾಯುವಂಥದ್ದು ಏನಾಗಿದೆ ಸಾಕ್ಷಿ? ನೀನು ಅಷ್ಟು ಪ್ರಿನ್ಸು ಅಪ್ಪ ಅಮ್ಮ ಇದ್ದಾರೆ, ಕಣ್ರೆಪ್ಪೆ ಥರ ಕಾಯೋ ಅಣ್ಣ ತಮ್ಮ ಇದ್ದಾರೆ. ಆದರೂ ಹೀಗೆ ಯಾಕೆ ಮಾಡಿದೆ ನೀನು? ಇಲ್ಲ ರೋಷ, ನಾನೀಗಿರೋ ಸ್ಥಿತಿಯಲ್ಲಿ ನನಗೆ ಸಾಯೋದು ಬಿಟ್ರೆ ಬೇರೆ ದಾರಿ ಇಲ್ಲ. ನನ್ನ ಬದುಕಬಾರ್ದಿತ್ತು. ಪ್ಲೀಸ್ ಸಾಕ್ಷಿ, ಹಾಗೆಲ್ಲ ಮಾತಾಡ್ಬೇಡ. ಪರಿಹಾರ ಸಿಗ್ದಿರ ಅಂಥದ್ದು ಏನಾಗಿದೆ ನಿನಗೆ? ನೀನು ಈ ಥರ ಬ್ಯಾಡ್ ಡಿಸಿಷನ್ ತಗೊಳ್ಳೋಕ್ಕೂ ಮುಂಚೆ ನಿಮ್ಮ ಆರ್ತಿ ಅಮ್ಮ ಹತ್ರ ಆಗಲಿ ಆದಿ ಹತ್ರ ಆಗಲಿ ಈ ವಿಷಯ ಹೇಳಿದಿದ್ರೆ ಅವ್ರು ಏನಾದರೂ ಹೆಲ್ಪ್ ಮಾಡೋರು ತಾನೇ? ನನ್ನ ಸಮಸ್ಯೆಗೆ ಯಾರು ಪರಿಹಾರ ಕೊಡೋಕ್ಕಾಗಲ್ಲ. ಸಾಯೋದೊಂದೇ ನನಗಿರೋ ದಾರಿ. ನಮ್ಮ ಮನೆಯೆಲ್ಲರೂ ನನಗೆ ತೋರಿಸಿದ ಪ್ರೀತಿಗೆ ನಾನು ದ್ರೋಹ ಮಾಡಿಬಿಟ್ಟೆ. ನನ್ನಿಂದ ಎಲ್ರಿಗೂ ಬರೀ ದುಃಖ ಅವಮಾನ. ನಾನು ಸತ್ತೋಗ್ಬೇಕಿತ್ತು ನಾನು. ಡ್ಯಾಡಿ, ಅಮ್ಮ, ಅಜ್ಜಿ, ಆರ್ಯ ನನ್ನ ಈ ಸ್ಥಿತಿ ನೋಡಿ ಎಷ್ಟು ನೊಂದ್ಕೋಬಹುದು. ಅವ್ರಿಗೆಲ್ಲ ಹೇಗೆ ಮುಖ ತೋರಿಸ್ಲಿ ನಾನು? ಸಾಕ್ಷಿ ಹೇಗಿದ್ದಾಳೆ? ಏನು ಜೀವಕ್ಕೆ ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಬೇಟ. ಅವಳು ನೋಡ್ಬೋದಾ? ಹಾಂ, ಬನ್ನಿ. ಯಾಕೆ ಈ ರೀತಿ ಮಾಡ್ಕೊಳಕ್ಕೆ ಹೋದೆ? ನಾಳ ಕಳ್ಕೊಳ್ಳೋಂಥದ್ದು ಏನಾಗಿತ್ತು ಸಾಕ್ಷಿ ನಿನಗೆ? ಈ ರೀತಿ ಎಲ್ಲ ಮಾಡ್ಬೇಕಾದ್ರೆ ನಾನು ನಿನಗೆ ನೆನಪಿಗೆ ಬರಲಿಲ್ವಾ? ಬಾಲಿಗೆ ನಮ್ಮ ಸತ್ತೋಗಿದ್ದಾರನೆ. ಅಮ್ಮ ಮಾತಾಡಬೇಡ ನೀನು. ನಾನಿನ್ನ ಹೆತ್ತಮ್ಮ ಅಲ್ಲ ಅಂತ
ಇದನ್ನೆಲ್ಲ ನೀನು ನನ್ನ ಹತ್ರ ಹೇಳ್ಕೊಳ್ಳಿಲ್ಲ ಅಲ್ವಾ? ಹಾಗಲ್ಲಮ್ಮ, ಮತ್ತಿನ್ ಹೇಗೆ? ನಿನ್ನ ಆರ್ಯ ಆದಿತ್ಯನ ಮಧ್ಯೆ ನಾನು ಯಾವತ್ತೂ ಭೇದ ಭಾವ ಮಾಡ್ದವಳಲ್ಲ. ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ. ಅರ್ಥ ಆಗಿದೆ ಅಮ್ಮ. ಅರ್ಥ ಆಗಿದ್ದಿದ್ರೆ ನನ್ನ ನೊಂಟೆ ಮಾಡಿ ನೀನು ಸಾಯ ನಿರ್ಧಾರ ಮಾಡ್ತಾ ಇದೆಯಾ ಸಾಕ್ಷಿ? ನೀನೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಿದ್ರೆ ನಾನು ಖಂಡಿತವಾಗ್ಲೂ ಬದುಕ್ತಾ ಇರಲಿಲ್ಲ ಕಣೆ, ಬದುಕ್ತಾ ಇರಲಿಲ್ಲ. ಅಮ್ಮ ಪ್ಲೀಸ್, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಹೋಗ್ಲಿ, ಈ ರೀತಿ ಯಾಕೆ ಮಾಡ್ಕೊಂಡಿದ್ದಾದ್ರೂ ಹೇಳು. ಕಾರ್ತಿಕ್ ಜೊತೆ ಬಲವಂತವಾಗಿ ಮದುವೆ ಮಾಡ್ತೀವಿ ಅಂತನಾ? ನಿನಗಿಷ್ಟ ಇದ್ರೆ ಹುಡುಗ ಪಕ್ಕ ನಿಲ್ಸಕ್ಕೂ ನಾನು ಇಷ್ಟಪಡಲ್ಲ ಅಂತಂದ್ರೆ ನೀವು ಇಷ್ಟ ಇದ್ರೆ ಹುಡುಗನ ಜೊತೆ ಮದುವೆ ಮಾಡ್ತೀನ ಸಾಕ್ಷಿ ನಾನು? ನೀನು ಲವ್ ಮಾಡ್ರೆ ನಂಗೆ ಒಂದು ವಿಷಯ ಹೇಳಿದ್ರೆ ಸಾಕಿತ್ತು, ಎಲ್ಲನೂ ಒಪ್ಸಿ ನಾನು ನಿನ್ನ ಮದುವೆ ಮಾಡ್ತಿಲ್ವಾ ಸಾಕ್ಷಿ? ಈಗ ನೋಡು, ನಾನು ಆದಿತ್ಯ ಇಷ್ಟಪಡೋದನ್ನ ಅಮ್ಮ ಒಪ್ಕೊಂಡಿಲ್ವಾ? ಹೀಗೆ ನೀನು ಅವ್ರ ಹತ್ರ ಒಂದು ಮಾತು ಹೇಳಿದಿದ್ರೆ ಎಲ್ಲ ಸರಿ ಹೋಗ್ತಿತ್ತಲ್ವಾ? ನೀನು ಫೋನ್ ಮಾಡಿ ನೀನು ಲವ್ ವಿಷಯಕ್ಕೆ ಹೆಲ್ಪ್ ಕೇಳಿದೆ, ಆದರೆ ಈ ವಿಷಯ ಸೂರ್ಯ ಅವ್ರಿಗೆ ಗೊತ್ತಾದ್ರೆ ಎಲ್ಲಿ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ತಾರೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ ಸಾಕ್ಷಿ. ತಪ್ಪೆಲ್ಲ ನಂದೆ, ದಯವಿಟ್ಟು ನನ್ನ ಕ್ಷಮಿಸ್ಬೇಡ. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ ಅಮ್ಮ. ನಿಮ್ಮ ತಪ್ಪಿದ್ರಲ್ಲೇನೂ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನೀನು ಓಕೆ ಅನ್ನೋದಾದ್ರೆ ನೀನು ಇಷ್ಟಪಡೋ ಹುಡುಗನ ಜೊತೆ ನೀನು ಮದುವೆ ಮಾಡ್ತೀನಿ ನಾನು. ಇನ್ಮೇಲೆ ಯಾರು ನಿನ್ನ ಯಾವ ವಿಷಯದಲ್ಲೂ ಬಲವಂತ ಮಾಡಲ್ಲ. ನೀನು ಯಾರನ್ನು ಇಷ್ಟಪಟ್ಟಿದ್ಯೋ ಅವ್ರ ಜೊತೆನೇ ಮದುವೆ ಮಾಡ್ತೀನಿ. ನಿನಗೆ ರಂಜಿತ್ ಇಷ್ಟ ಅಲ್ವಾ? ನಾವೆಲ್ಲರೂ ಅವ್ರ ಜೊತೆ ನಿನ್ನ ಮದುವೆ ಮಾಡಿಸ್ತೀವಿ ಕಣೆ. ಆದರೆ ನೀನು ಇನ್ಮೇಲೆ ಈ ರೀತಿ ಎಲ್ಲ ಮಾಡ್ಕೊಳ್ಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು. ಏನು ಯೋಚನೆ ಮಾಡ್ತಿದ್ದೆ ಸಾಕ್ಷಿ? ಪ್ರಾಮಿಸ್ ಮಾಡು. ಸಾಕ್ಷಿ ಯಾವ ವಾರ್ಡಲ್ಲಿದ್ದಾರೆ ರವಿಕುಮಾರ್? ಬನ್ನಿ ಸರ್, ತೋರಿಸ್ತೀನಿ. ಯಾಕೆ ಪುಟ್ಟ ಹೇಗೆ ಮಾಡ್ಕೊಂಡೆ? ನೀನು ಯಾರನ್ನು ಇಷ್ಟಪಡ್ತೀಯೋ ಅವ್ರಿಗೆ ನಿನ್ನ ಮದುವೆ ಮಾಡ್ಕೊಳ್ಳೋಣ ಅಂತ ನಾನು, ಅಮ್ಮ, ಆರ್ಯ ಎಲ್ಲ ಮಾತಾಡ್ಕೊಂಡಿದ್ವಿ. ನೀನು ಯಾರನ್ನು ಇಷ್ಟಪಡ್ತೀಯ ಅಂತ ನಾನು ನಿನ್ನನ್ನು ಕೇಳಿದೆ. ನೀನು ರಂಜಿತನ ಇಷ್ಟಪಡ್ತೀನಿ ಅಂದರೆ ನಾವೆಲ್ಲ ಹ್ಞೂ ಅಂತಿದ್ವಿ. ಸಂಜೆ ತನಕ ನೀನೇ ಟೈಮ್ ತೊಗೊಂಡೆ. ಯಾಕೆ ಹೀಗೆ ಮಾಡ್ಕೊಂಡೆ? ಹೌದು ಸಾಕ್ಷಿ, ಆರ್ಯನ್ ಫ್ರೆಂಡ್ ಕಾರ್ತಿಕ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದಾಗ ನಾವೆಲ್ಲ ಬೇಜಾರು ಮಾಡ್ಕೊಂಡ್ವಿ. ನೀನು ಇಷ್ಟಪಟ್ಟು ಹುಡುಗನ ಜೊತೆನೆ ನೀನು ಮದುವೆ ಮಾಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡ್ವಿ. ಅಷ್ಟರೊಳಗಾಗಿಂತ ಅನಾಹುತ ಮಾಡ್ಕೊಂಡ್ಬಿಟ್ಟಿದೆಯಲ್ಲ ಪುಟ್ಟಿ. ಸಾರಿ ಡ್ಯಾಡಿ, ನಿಮ್ ಯಾರ ಪ್ರೀತಿನೂ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಗೆಲ್ಲ ತುಂಬ ನೋವು ಕೊಟ್ಬಿಟ್ಟೆ. ಇಲ್ಲ ಕಂದ, ನಾವೆಲ್ಲ ಸೇರ್ಕೊಂಡು ನಿನಗೆ ನೋವು ಕೊಟ್ಬಿಟ್ವಿ. ನೀನು ಯಾರನ್ನೋ ಇಷ್ಟಪಡ್ತಿದ್ದೆ, ಅದನ್ನು ನಮಗೆ ಹೇಳಿದ್ರೆ ಎಲ್ಲಿ ಬೇಜಾರಾಗುತ್ತೋ ಅಂತ ನೀನು ಮ್ಯಾನೇಜ್ ಮಾಡೋಕೆ ಹೋದೆ. ಇದನ್ನು ನಾವು ಅರ್ಥನೇ ಮಾಡ್ಕೊಂಡಿಲ್ಲ. ನಾನು ನನ್ನ ಪ್ರೆಸ್ಟೀಜ್ ಬಗ್ಗೆ, ನನ್ನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿದೆ. ನಿನ್ನ ಆಸೆ ಕನಸುಗಳ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ನಾನು ತುಂಬ ಸ್ವಾರ್ಥಿಯಾಗಿ ನಡ್ಕೊಂಡೆ ಪುಟ್ಟ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹಾಗೆಲ್ಲ ಮಾತಾಡ್ಬೇಡಿ, ನನಗೆ ತುಂಬ ಹಿಂಸೆ ಆಗುತ್ತೆ. ಹೋಗ್ಲಿ ಬಿಡು ಸಾಕ್ಷಿ,
ಏನೇನೋ ಆಗೋಯ್ತು. ಎಲ್ಲ ನೀವು ಕೊಟ್ಟು ಐಡಿಯಾ ಥರನೇ ಮಾಡಿದೆ. ಸಾಕ್ಷಿ ಹತ್ಕೊಂಡು ನಾನು ಹೇಳ್ದ ಕೇಳ್ತಾಳೆ ಅಂದ್ಕೊಂಡೆ. ಅವಳು ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಕಿಚ್ಚಾಡ್ಬಿಟ್ಲು. ಇಲ್ಲಿಂದ ಹೊರಟ್ಲವಳು. ಅಲ್ಲಿಗೆ ಬಂದ್ಲಾ? ಆದರೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾಳೆ. ಗಾಬರಿ ಆಗುವಂಥದ್ದೇನಿಲ್ಲ. ಅವ್ರ ಜೀವಕ್ಕೇನು ತೊಂದರೆ ಇಲ್ಲ. ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ನಾನು ಅವಳನ್ನ ಬಲವಂತ ಮಾಡಿದೆ ಅಂತ ಹೇಳ್ಬಿಟ್ಲಾ? ಅವಳೇನಾದರೂ ಹೇಳ್ಬಿಟ್ಟಿದ್ರೆ ನಾನು ಅರೆಸ್ಟ್ ಆಗೋದು ಗ್ಯಾರಂಟಿ. ಈಗಲೇ ಅಬ್ಸೆಂಟ್ ಆಗಬೇಕು ನಾನು. ಅದಕ್ಕೆ ಇಲ್ಲ, ಅವಳ ಆ ವಿಷಯ ಏನೂ ಹೇಳಿಲ್ಲ. ಹಾಗೇನಾದರೂ ಹೇಳೋದಾಗಿದ್ರೆ ಮೊದಲು ಸೂರ್ಯ ಅವ್ರಿಗೆ ಹೇಳ್ತಿದ್ಲು. ಅವ್ರಿಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿರೋಳು. ಈ ಥರ ಸೂಸೈಡ್ ಅಟೆಂಡ್ ಮಾಡ್ಕೋತಿರ್ಲಿಲ್ಲ. ಸೂರ್ಯನ್ಗೆ ವಿಷಯ ಗೊತ್ತಾಯ್ತಾ? ಸೂರ್ಯ ಅವ್ರ ವಿಷಯ ಗೊತ್ತಾದ್ಮೇಲೆ ನಂಗೆ ವಿಷಯ ಗೊತ್ತಾಗಿದ್ದು. ಹಾಸ್ಪಿಟ್ಲಿಂದ ಆರ್ಯಂಗೆ ಯಾರು ಇನ್ಸ್ಪೆಕ್ಟ್ರು ಕಾಲ್ ಮಾಡಿ ಈ ವಿಷಯನ ಹೇಳಿದ್ದಾರೆ. ನೀವು ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ. ಆ ಥರ ಏನಾದರೂ ವಿಷಯ ಇದ್ದರೆ ಇಮಿಡಿಯೇಟಾಗಿ ನಾನು ನಿಮಗೆ ಕಾಲ್ ಮಾಡ್ತೀನಿ. ಓಕೆ.